ನಮಸ್ಕಾರ ವೀಕ್ಷಕರೇ, ನಾನು ಅಂಬರೀಶ್ ಹುಣಗಾರ್. ಸುದ್ದಿ ಡಿಜಿಟಲ್ ಮಾಧ್ಯಮದ ಮೂಲಕ ಒಂದು ಹೊಸ ಸುದ್ದಿಯೊಂದಿಗೆ ತಮ್ಮ ಎದುರು ಬರ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸುದ್ದಿ ಆಗ್ತಂತ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಆಸ್ಪತ್ರೆ ಸದಾ ಒಂದಲ್ಲ ಒಂದು ಸುದ್ದಿಯ ಸುಳಿಗೆ ಸಿಲುಕ್ತಾ ಇದೆ. ಫೆಬ್ರವರಿ 18ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಡವಳಾರ್ ಗ್ರಾಮದ ಒಬ್ಬರು ಹೆಣ್ಮಗಳು ಮೈತ್ರಾ ಸುಂಟಾನ್ ಅಂತ ಹೇಳಿ ತಮ್ಮ ಹೆರಿಗೆ ಚಿಕಿತ್ಸೆಗಾಗಿ ಮಧ್ಯಾಹ್ನ 1 ಗಂಟೆಗೆ ಆಸ್ಪತ್ರೆಗೆ ದಾಖಲಾಗ್ತಾರೆ. ದಾಖಲಾಗಿಂದ ಸಂಜೆ 6 ಗಂಟೆಗೆ ಹೆರಿಗೆ ಆಗುತ್ತೆ. ಹೆರಿಗೆಯ ಸಂಭವದಲ್ಲಿ ಅತಿ ರಕ್ತ ಸ್ರಾವದಿಂದ ತಾಯಿ ಮಗು ಇಬ್ರು ಅಸುನೀಗ್ತಾರೆ. ಈ ಅಸುನೀಗಕ್ಕೆ ಕಾರಣ ಏನು? ಯಾಕೆ ಅಸುನೀಗ್ದರು? ಸಮಸ್ಯೆ ಏನು? ಇಲ್ಲಿ ಕುಟುಂಬಸ್ಥರಿಗೆ ಕೇಳಿದ್ರೆ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳ್ತಾರೆ. ವೈದ್ಯರಿಗೆ ಕೇಳಿದ್ರೆ ಇದೊಂದು ನಾರ್ಮಲ್ ಯಥಾಸ್ಥಿತ ನ್ಯಾಚುರಲ್ ಡೆತ್ ಅಂತಾರೆ. ಯಾಕೆ ಎಲ್ಲಿ ತಪ್ಪು ಲೋಪ ದೋಷಗಳು ಕಾಣ್ತಾ ಇದ್ದಾವೆ? ಯಾಕೆ ಅಸುನೀಗ್ದರು? ಒಂದ್ ಕಡೆ ವೈದ್ಯರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ, ಇಲ್ಲ ಅವರಿಗೆ ಬ್ಲಡ್ ಕೊರತೆ ಇದೆ, ನಮ್ಮ ಹತ್ರ ಬ್ಲಡ್ ಸ್ಟಾಕ್ ಇಲ್ಲ, ನಾವು ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಹೋಗ್ಲಿಕ್ಕೆ ನಾವು ತಿಳಿಸಿದ್ದೇವೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಕುಟುಂಬಸ್ಥರ ಒಂದು ಆರೋಪ ಇದೆ. ಕುಟುಂಬರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಾವು ಮಧ್ಯಾಹ್ನ 1 ಗಂಟೆಗೆ ದಾಖಲಾಗಿದ್ದೀವಿ, ಸಂಜೆ 6:30 ಗಂಟೆ ಮಟ್ಟದಕ್ಕೆ ನಮ್ಗೆ ಇಟ್ಕೊಂಡಿದ್ದಾರೆ, ಸಹಜ ಹೆರಿಗೆ ಆಗುತ್ತೆ, ಸಿಜರಿಂಗ್ ಆಗಲ್ಲ ಅಂತ ನಮ್ಗೆ ತಿಳಿಸಿದ್ದಾರೆ. ಆದ್ರೆ ಏಕಾಏಕಿ ಸಂಜೆ 6:30 ಗಂಟೆಗೆ ನಮ್ಗೆ ಹೇಳ್ತಾರೆ, ಇಲ್ಲ ನೀವು ಅತಿ ರಕ್ತ ಸ್ರಾವ ಆಗ್ತಾ ಇದೆ, ನಮ್ಮಲ್ಲಿ ಬ್ಲಡ್ ಇಲ್ಲ, ಸ್ಟಾಕ್ ಇಲ್ಲ, ನೀವು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗ್ರಿ ಅಂತ ಹೇಳ್ತಾರ ಅಂತ ಕುಟುಂಬ ಒಂದ್ ಕಡೆ ಆರೋಪ ಮಾಡುತ್ತೆ. ಒಂದ್ ವೇಳೆ ಬ್ಲಡ್ ಇಲ್ಲ ಅಂದ್ರೆ ಮುಂಚಿತವಾಗಿ ವೈದ್ಯರು ಕುಟುಂಬಸ್ಥರಿಗೆ ತಿಳಿಸ್ಬೇಕಾಗಿತ್ತು, ನಮ್ಮ ಹತ್ರ ಇಷ್ಟು ಬ್ಲಡ್ ಇಲ್ಲಪ್ಪ, ನೀವು ಹೆಚ್ಚಿನ ಚಿಕಿತ್ಸೆಗಾಗಿ ಹೋಗಿ ಜಿಲ್ಲಾಸ್ಪತ್ರೆಗೆ ಹೋಗಿ ಇಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಿ ದಾಖಲಾಗ್ರಿ ಅಂತೇಳಿ. ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ವೈದ್ಯರು? ಇತ್ತೀಚಿನ ದಿನಗಳಲ್ಲಿ ಇದೇ ಜನವರಿ 26ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸ್ಥಳೀಯ ಶಾಸಕರಾದಂತಹ ಅಶೋಕ್ ಮಂಗುಳಿ ಅವರು ನಮ್ಮ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ, ಅದು ವಿಶೇಷ ಸಿಂದಗಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಸುಧಾ ನೀಡಿಲ್ಲ, ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರತಕ್ಕಂಥ ಆಂಬುಲೆನ್ಸ್ ಅನ್ನ ನೀಡಿದ್ದಾರೆ ಮತ್ತು ಹೈಟೆಕ್ ಆಂಬುಲೆನ್ಸ್ ಆಗಿ ಪರಿವರ್ತನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದರೂ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಆ ಆಂಬುಲೆನ್ಸ್ ಅವ್ರಿಗೆ ಸಿಕ್ಕಿಲ್ಲೋ? ಯಾಕೆ ನಿರ್ಲಕ್ಷ್ಯ ಪದೇ ಆಗ್ತಾ ಇದೆ? ಈ ವಿಷಯ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇದು ರಾಜ್ಯ ಮಟ್ಟದ ಸುದ್ದಿಯಾಗಿದೆ. ರಾಜ್ಯ ಮಟ್ಟದ ಸುದ್ದಿ. ಫೆಬ್ರವರಿ 23ನೇ ತಾರೀಕಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತ ಶಾಲಿನಿ ರಜನೀಶ್ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಇಲಾಖೆಗೆ ಪತ್ರ ಬರೀತಾರೆ. ಏನಂತ ಪತ್ರ ಬರೀತಾರೆ ಅಂದ್ರೆ, ತಾಲೂಕಾ ಆಸ್ಪತ್ರೆಯಲ್ಲಿ ಏನು ನಡೀತಾ ಇದೆ ಸಾವು, ಆ ಸಾವಿನ ಬಗ್ಗೆ ಅತ್ಯುತ್ತಮ ತನಿಖೆ ಮಾಡಿ ಕ್ರಮ ಕೈಗೊಳ್ಳ್ರಿ ಅಂತ ಬರೀತಾರೆ. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ತಾಯಿ ಮತ್ತು ಮಗುವಿನ ಸಾವು, ಬಾಣಂತಿರ ಸಾವು ಹೆಚ್ಚಿಗೆ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಹೆಚ್ಚಿಗಾಗಿದೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಬಿಟ್ರೆ ನಮ್ಮ ಸಿಂದಗಿಯಲ್ಲಿ ಇದು 2-3ನೇ ಪ್ರಕರಣ. ಯಾಕಂದ್ರೆ ಪ್ರಕರಣಗಳು ಅಲ್ಲೇ ಮುಚ್ಚಿ ಹೋಗ್ತಾ ಇದ್ದಾವೆ, ಬೆಳಕಿಗೆ ಬರ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇದೆ? ಒಂದ್ ಕಡೆ ಅವತ್ತಿನ ದಿನ ಇದು ಎಲ್ಲ ಆಗಿಂದ ಬೆಳಗಾವಿಯ ವಿಭಾಗೀಯ ಉಪನಿರ್ದೇಶಕರು ಆರೋಗ್ಯ ಇಲಾಖೆ ಶ್ರೀಕಾಂತ್ ಮಾಯಣ್ಣ ಅವರು ಭೇಟಿ ನೀಡ್ತಾರೆ ಮತ್ತು ಜಿಲ್ಲಾ DHO ಗುಣಾರಿ ಅವರು ಭೇಟಿ ನೀಡ್ತಾರೆ. ಭೇಟಿ ನೀಡಿದ್ರು ಸುಧಾ ಮಾಧ್ಯಮದ ಪ್ರಶ್ನೆಗಳಿಗೆ ಒಂಥರ ಏನೋ ಬೇಜವಾಬ್ದಾರಿತನ ಹಾಕಿ ಉತ್ತರ ನೀಡ್ತಾರೆ. ಅವರಿಗೆ ಸರಿಯಾದ ರೀತಿ ಉತ್ತರ ನೀಡ್ಲಿಕ್ಕೆ ಆಗ್ಲಿಲ್ಲ. ಬರೇ ವಿಭಾಗೀಯ ಉಪನಿರ್ದೇಶಕರು ಏನ್ ಹೇಳ್ತಾರ ಅಂದ್ರ, ಇಲ್ಲ ನಾವು ಕಾನೂನು ಕ್ರಮ ಕೈಗೊಳ್ಳಕ್ ಆದೇಶ ಮಾಡಿವಿ ಅಂತಾರ. ಒಂದ್ ಕಡೆ DHO ಅವ್ರಿಗೆ ಕೇಳಿದ್ರ, ಇಲ್ಲ ನಾವು ತನಿಖೆ ಹಂತದಲ್ಲಿ ಇದೀವಿ, ತನಿಖೆ ಮಾಡ್ತೀವಿ ಅಂತ ಹೇಳ್ತಾರ. ಪ್ರಕರಣ ಇಲ್ಲಿಗೆ ಬಂತು. ಇದು ಒಂದು ಕಡೆ. ಆದರೆ ಸ್ಥಳೀಯವಾಗಿ ವಿರೋಧ ಪಕ್ಷದಲ್ಲಿ ಬಿಜೆಪಿ ಇದೆ,
ಬಿಜೆಪಿ ಪಕ್ಷ ಇದೆ. ಮಾಜಿ ಶಾಸಕರು ಸಂತ್ರಸ್ತರ ಕುಟುಂಬಕ್ಕೆ ಭೇಟಿ ನೀಡಿದ್ರು ಮತ್ತು ಜಿಲ್ಲೆಯ ಸಂಸದರು ಭೇಟಿ ನೀಡಿದ್ರು. ಆದ್ರೆ ಭೇಟಿ ಹೆಂಗ್ ಆಗ್ತಾ ಇದೆ? ಒಂದೇನೋ ಪ್ರಚಾರ ಏನು ಕಾಟಾಚಾರಕ್ಕೆ ಆಗ್ತಾ ಇದೆಯೋ, ಇಲ್ಲ ಒಬ್ರಿಗೆ ಏನಾದ್ರು ಸರ್ಕಾರಕ್ಕೆ ಪತ್ರ ಬರೆದ್ರು, ಇಲ್ಲ ಸಂಸದರು ಸ್ಥಳೀಯವಾಗಿ ಸರ್ಕಾರಕ್ಕೆ ಪತ್ರ ಬರೆದು ಮಾತಾಡಿದ್ರ, ಇಲ್ಲ ಕಾಟಾಚಾರಕ್ಕೆ ಬಂದ ಭೇಟಿಯಾಗಿ ಕುಟುಂಬಸ್ಥ ಸಂತ್ರಸ್ತರಿಗೆ ಹೇಳಿದ್ರ ಒಂದ್ ಕಡೆ. ಆದ್ರೆ ಇನ್ನೊಂದು ವಿಶೇಷವಾಗಿ ಅಲ್ಲಿ ಅಹಿತಕರ ಸಿಂದಗಿ ತಾಲೂಕಾ ಆಸ್ಪತ್ರೆಯಲ್ಲಿ ಅಹಿತಕರ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಎಚ್ಚೆತ್ತವಾಗಿ ನಡೀತಾ ಇದ್ದಾವೆ. ಮತ್ತು ಕಾಟಾಚಾರಕ್ಕೆ ಶಾಸಕರು ಏನದ, ಇಲ್ಲ ನಾನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀನಿ, ಅಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಒಳಗಿನ ವ್ಯವಸ್ಥೆ ಸರಿಪಡಿಸೋದು ಯಾವಾಗ? ಏನಾಗ್ತಾ ಇದೆ ಒಳಗಡೆ? ಒಬ್ರಿಗೊಬ್ರು ಗೋಲಿ ಹೊಡ್ಕೋತ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೋಗ್ತಾ ಇದ್ದಾರ. ಆಕ್ಚುಲಿ ಒಂದು ಹೆರಿಗೆಯಲ್ಲಿ ತಾಲೂಕಾ ಆಸ್ಪತ್ರೆ ಪ್ರಸಿದ್ಧಿಯಾಗಿದೆ, ಸಿಂದಗಿ ತಾಲೂಕಾ ಆಸ್ಪತ್ರೆ. ಈ ಇತ್ತೀಚಿನ ದಿನಗಳಲ್ಲಿ ಈ ನಡೀತಕ್ಕಂಥ ಅಹಿತಕರ ಘಟನೆಗಳನ್ನ ನೋಡಿದ್ರೆ ಒಂದು ಎಲ್ಲೋ ಸಾರ್ವಜನಿಕ ವಲಯದಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಯಾಕಂದ್ರೆ ಸಾರ್ವಜನಿಕ ತಾಲೂಕಾ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಅತಿ ಕಡುಬಡವರು, ದಿನಗೂಲಿ ಮಾಡುವವರು. ಯಾಕಂದ್ರೆ ದುಡ್ಡಿದ್ದವ್ರು ಏನ್ ಮಾಡ್ತಾರೆ? ಖಾಸಗಿ ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಹೆಚ್ಚಿನ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ಹೋಗ್ತಾರೆ. ತಾಲೂಕಾ ಆಸ್ಪತ್ರೆಗೆ ಬರೋರು ಯಾರು? ಅತ್ಯಂತ ಮಧ್ಯಮ ವರ್ಗದವರು, ಮಧ್ಯಮ ರೇಖೆಗಿಂತ ಕೆಳಗಿರ್ತಕ್ಕಂಥವರು ಮತ್ತು ಕೂಲಿ ಕಾರ್ಮಿಕರು, ಅತಿ ಕಡುಬಡವರು. ಇಷ್ಟಿದ್ದರೂ ಸುಧಾ ಯಾಕೆ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಒಂದ್ ಕಡೆ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇಲ್ಲಿ ಎಲ್ಲಾನು ಒಂಥರ ಎಲ್ಲೋ ಗೊಂದಲಮಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. 18ನೇ ತಾರೀಕಿಗೆ ಪ್ರಕರಣ, 19ನೇ ತಾರೀಕಿಗೆ ಪ್ರಕರಣ ದಾಖಲಾಗುತ್ತೆ. ತಪ್ಪಿತಸ್ಥರು ಯಾರು? ಒಂದು ಪ್ರಾಥಮಿಕ ಹಂತವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಮಾಡಿದ್ರ ಇಲ್ಲ ತನಿಖೆ ಮಾಡಿ ವರದಿ ಕೊಟ್ರ? ಇಲ್ಲಿ ಸಾವಾಗಿದ್ದು 2 ಜೀವ. ಒಂದು ಭೂಮಿಗೆ ಬೀಳ್ತಾನೆ ನವಜಾತ ಶಿಶು ಸಾವಾಯಿತು. ಒಂದು 28ರಿಂದ ಒಂದು 30 ವರ್ಷದ ಮಹಿಳೆ, ಸಣ್ಣ ವಯಸ್ಸು, ಆ ಮಹಿಳೆ ಸಾವಾಯಿತು. ಆ ಮಹಿಳೆ 2 ಮಕ್ಕಳು ಮತ್ತು ಗಂಡನ್ನ ಅಗಲಿದ್ದಾಳೆ. ಆ ಮಕ್ಕಳಿಗೆ ಯಾರು ಆರೈಕೆ ಮಾಡೋರು? ಅತಿ ಬಡತನದಿಂದ ಕೂಡಿರ್ತಕ್ಕಂಥ ಕುಟುಂಬ. ನಿರ್ವಹಣೆ ಹೇಗೆ? ಮಕ್ಕಳ ಆರೈಕೆ ಅನ್ನೋದು ಬಹಳ ಕಷ್ಟ. ವೀಕ್ಷಕರೇ, ಏನಾದ್ರೂ ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಬಟ್ ಆ ಮಕ್ಕಳನ್ನ ಆರೈಕೆ ಮಾಡಬೇಕು ಅಂತ ವಿಷಯ ಬಂದ್ರೆ ತಾಯಿಗೆ ಬಿಟ್ಟು ಬೇರೆಯವ್ರಿಗೆ ಮಕ್ಕಳ ಆರೈಕೆ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಗಂಡು ದುಡಿದು ತರಬಹುದು, ಮಕ್ಕಳಿಗೆ ಏನ್ ಬೇಕು ಅದು ಕೊಡ್ಬೋದು. ಆದ್ರೆ ಆರೈಕೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಆರೈಕೆ ಮಾಡುವಂತ ಶಕ್ತಿ ಏನಾದ್ರು ಇದ್ರೆ ಅದು ತಾಯಿಗೆ ಮಾತ್ರ ಇದೆ. ಯಾಕೆ ಇಷ್ಟೊಂದು ಅಸಾಢ್ಯ ಭಾವನೆ ಮಾಡ್ತಾ ಇದ್ದಾರೆ? ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ, ವಿಶೇಷವಾಗಿ ಹೇಳ್ಬೇಕಂದ್ರ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ರಾಜಕಾರಣ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಒಬ್ಬ ಲೀಡರ್ ಹಿಡ್ಕೊಂಡ್ ಬಿಟ್ಟಿದ್ದಾರೆ. ಒಬ್ಬ ಯಾವನೋ ಸಿಬ್ಬಂದಿಗೆ ಹೇಳಿದ್ರೆ ಅವನು ಯಾವನೋ ಒಬ್ಬ ಲೀಡರ್ ಫೋನ್ ಮಾಡ್ತಾನೆ, ಇಲ್ಲ ಅವ್ರು ನಮ್ಮವರಿದ್ದಾರೆ. ಆಯ್ತು, ನಾನು ಇಲ್ಲಿ ಲೀಡರ್ಸ್ಗಳಿಗೆ ಒಂದು ವಿನಂತಿ ಮಾಡ್ತೀನಿ. ಸಮಯ ಸಂದರ್ಭ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಯಾರೋ ನಿಮ್ಮ ರಿಲೇಟಿವ್ ಒಳಗ, ನಿಮ್ಮ ಸಂಬಂಧಿಕರದ ಒಳಗ ಯಾರೋ ಬಂದು ಅಲ್ಲಿ ದಾಖಲಾಗ್ಬೋದು. ಆ ದಾಖಲಾದ ಸಂದರ್ಭದಲ್ಲಿ ಇದೇ ತರ ಘಟನೆ ಆಯ್ತಂದ್ರೆ ನೀವೇನ್ ಮಾಡ್ತೀರಾ? ಅವ್ರ ಆಡಳಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕು. ಅವ್ರಿಗೆ ಸರ್ಕಾರ ಕೂಲಿ ಕೊಡುತ್ತೆ, ಪಗಾರಿದೆ. ಯಾಕೆ ರಾಜಕಾರಣ ಒಂದು ದಿಶೆಯಲ್ಲಿ ಜಗ್ತಾ ಇದ್ದಾರೆ? ಈ ಅಡ್ಮಿನಿಸ್ಟ್ರೇಷನ್ ಹದಗೆಡಕ್ ಕಾರಣ ಇನ್ನೊಂದು ಇಲ್ಲಿ ವಿಶೇಷವಾಗಿ ಅಂದ್ರೆ ಮತದಾರ ಪ್ರಭುಗಳು ಮತ್ತು ಸಾರ್ವಜನಿಕರದ್ದು ಜವಾಬ್ದಾರಿ ಇದೆ. ಯಾಕಂದ್ರ ನಾವು ಸಾರ್ವಜನಿಕರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವ್ನು ನಮ್ಮ ಜಾತಿ, ಇವ್ನು ನಮ್ಮ ಪಾರ್ಟಿ, ಇದನ್ನ ನೀವು ಮೊದಲು ಬಿಡಬೇಕು. ತಪ್ಪು ಯಾರೇ ಮಾಡ್ಲಿ, ಯಾರೇ ಇವತ್ತು ನಮ್ಮವ್ರು ತಪ್ಪು ಮಾಡಿದ್ರು ತಪ್ಪೇ, ಇವತ್ತು ನಮ್ಮ ಕುಟುಂಬದವ್ರು ತಪ್ಪು ಮಾಡಿದ್ರು ತಪ್ಪೇ, ಇನ್ಯಾರು ಮಾಡಿದ್ರು ತಪ್ಪೇ. ತಪ್ಪನ್ನ ನೇರವಾಗಿ ಯಾವುದೇ ತನಕ ನೀವು ಖಂಡಿಸಲು ಅಲ್ಲಿವರೆಗೂ ಈ ಸಿಸ್ಟಮ್ ಜೀವಂತವಾಗಿ ಹೋಗ್ತದೆ, ಇನ್ನಷ್ಟು ಆದಷ್ಟು ಹೆಚ್ಚಿಗೆ ಆಗ್ತದೆ. ಈ ಸಿಸ್ಟಮಿಗೆ ಒಂದು ಕೊನೆ ಆಗ್ಬೇಕು ಅಂದ್ರ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪಿತಸ್ಥರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗುವವರೆಗೂ ಬಿಡಬಾರ್ದು.
ಇಲ್ಲಿ ವಿಶೇಷವಾಗಿ ಸ್ಥಳೀಯ ಶಾಸಕರು ಹೆಚ್ಚಿನ ಮುತುವರ್ಜಿ ಈ ತಾಲೂಕು ಆಸ್ಪತ್ರೆಯನ್ನ ಅಲ್ಲಿ ನಡ್ತಕ್ಕಂಥ ಅವ್ಯವಹಾರಗಳನ್ನ, ಅಲ್ಲಿ ನಡೀತಕ್ಕಂಥ ಅಹಿತಕರ ಘಟನೆಗಳನ್ನ ಒಂದು ವಿಶೇಷ ತಂಡದಿಂದ ರಚನೆ ಮಾಡಿ ಸರಿಯಾದ ಸೂಕ್ತ ತನಿಖೆ ಮಾಡಿಸಿ ಅಲ್ಲಿ ಅನುಕೂಲ ಆಗುತ್ತೆ. ವಿಶೇಷವಾಗಿ ಶಾಸಕರು ಇದನ್ನ ತನಿಖೆ ಮಾಡಬೇಕು. ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ದರೂ ಆ ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು ಮತ್ತು ಆ ಕುಟುಂಬಕ್ಕೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯಿಂದ ಸೂಕ್ತ ಪರಿಹಾರ ಕಲ್ಪಿಸಿಕೊಡ್ಬೇಕು. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಬೇರೆ ಸುದ್ದಿಯೊಂದಿಗೆ ತಮ್ಮ ಎದುರು ಬರ್ತೇನೆ.